ಪುನರುತ್ಥಾನನಾದ ಯೇಸು ಕ್ರಿಸ್ತನು ತನ್ನ ಶಿಷ್ಯರನ್ನು ನೋಡಿ, ನೀವು ಲೋಕದ ಎಲ್ಲಾ ಕಡೆಗೂ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ ಎಂಬುದಾಗಿ ಅಪ್ಪಣೆಯನ್ನ ಕೊಟ್ಟನು. ಈ ದಿವಸಗಳಲ್ಲಿ ಯೇಸು ಕ್ರಿಸ್ತನ ಮೂಲಕವಾಗಿ ನೀತಿವಂತರಾಗಿ ಪರಲೋಕ ರಾಜ್ಯದ ಬಾಧ್ಯಸ್ಥರಾಗಿ ಬದಲಾಗಿರುವಂತ ನಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲಿ ಕೂಡ ಈ ಸುವಾರ್ತೆಯನ್ನು ಸಾರುವಂತ ನಿರ್ಬಂಧದಲ್ಲಿ ನಾವಿದ್ದೇವೆ. ಆ ಒಂದು ಋಣವು ನಮ್ಮ ಮೇಲೆ ಇದೆ. ಆದ್ದರಿಂದ ದೇವರದಕ್ಕೆ ಯಾವಾಗೆಲ್ಲ ಅವಕಾಶಗಳನ್ನ ಮಾಡಿಕೊಡುತ್ತಾರೋ ಆಗ ಯೇಸುವಿನ ಕುರಿತಾಗಿ ಹೇಳುವುದಕ್ಕೂ ಆತನ ಸುವಾರ್ತೆಯನ್ನ ಸಾರುವುದಕ್ಕೂ ಸಿದ್ಧವಾಗಿರಿ. ಕರ್ತನು ನಿಮ್ಮನ್ನು ತಾನು ಉಪಯೋಗಿಸುವುದಕ್ಕೆ ಯೋಚಿಸುವಂತ ವಿಧಗಳಲ್ಲಿ ಖಂಡಿತವಾಗಿ ಉಪಯೋಗಿಸುತ್ತಾನೆ. ಅನೇಕ ಆತ್ಮಗಳು ಕರ್ತನ ರಾಜ್ಯದಲ್ಲಿ ಬಾಧ್ಯಸ್ಥರಾಗುವಂತೆ ಬದಲಾಗಲಿದೆ. ಆದ್ದರಿಂದ ಸುವಾರ್ತೆಯ ವಿಷಯವಾಗಿ ನಾಚಿಕೊಳ್ಳಬೇಡಿ. ಅದು ಕರ್ತನ ಬಲವಾಗಿದೆ, ನಿಮ್ಮ ಮೂಲಕವಾಗಿ ತೋರಿ ಬರುವುದಕ್ಕಾಗಿ ಸಿದ್ಧವಾಗಿದೆ. ಸಮರ್ಪಿಸುವುದಾದರೆ ಖಂಡಿತವಾಗಿ ದೇವರ ಮಹತ್ಕಾರ್ಯಗಳನ್ನು, ಅತಿಶಯ ಅದ್ಭುತಗಳನ್ನು ಕಾಣುತ್ತೀರಾ.